ಅಂಗನವಾಡಿ ಮಕ್ಕಳ ಆಹಾರ ಕಳ್ಳತನ. ಹಳಿಯಾಳ ತಾಲೂಕಿನ ಬಿಕೆ ಹಳ್ಳಿಯಲ್ಲಿರುವ ದನದ ಕೊಟ್ಟಿಗೆಯಲ್ಲಿ ಅಕ್ರಮ ದಾಸ್ತಾನು. ಅಧಿಕಾರಿಗಳಿಂದ ದಾಳಿ, 3 ವಿರುದ್ಧ ದೂರು ದಾಖಲು, 2 ಬಂಧನ. ಅಂಗನವಾಡಿ ಮಕ್ಕಳಿಗೆ ಹಾಗೂ ಬಾಣಂತಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ನೀಡಲಾಗುವ ಪೌಷ್ಟಿಕ ಆಹಾರದ ಪ್ಯಾಕೆಟ್ ಮತ್ತು ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಕಳ್ಳತನ ಮಾಡಿ ಹಳಿಯಾಳ ತಾಲೂಕಿನ ಬಿಕೆ ಹಳ್ಳಿಯ ಹೊಲದಲ್ಲಿರುವ ದನದ ಕೊಟ್ಟಿಗೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಇಡಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ 3 ವಿರುದ್ಧ ದೂರು ದಾಖಲಾಗಿರುವ ಬಗ್ಗೆ ಇಂದು ಮಂಗಳವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಖಚಿತ ಮಾಹಿತಿಯಡಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣವರ್ ಹಾಗೂ ಸಿಪಿಐ ಜೈಪಾಲ್ ಪಾಟೀಲ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು. ಈ ಪ್ರಕರಣದ ಕುರಿತಂತೆ ಆಹಾರ ನಿರೀಕ್ಷಕರಾದ ಸಂತೋಷ್ ಶಿವಾಜಿ ತೊಂಡೋಲೆ ಅವರು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಹಳಿಯಾಳ ತಾಲೂಕಿನ ಕಾವಲ್ವಾಡದ ನಿವಾಸಿ ವಿಷ್ಣು ಮಿಶಾಲಿ ಮತ್ತು ಬಿಕೆ ಹಳ್ಳಿಯ ಸಹದೇವ ರುದ್ರಪ್ಪ ಗೌಡ ಇಬ್ಬರು ಸೇರಿಕೊಂಡು ಕರ್ನಾಟಕ ಸರ್ಕಾರದಿಂದ ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ಪೂರೈಕೆಯಾಗುವ ಹಾಲಿನ ಪುಡಿ ಮತ್ತು ಪುಷ್ಟಿ ಪುಡಿಗಳ ಪ್ಯಾಕೆಟ್ಗಳನ್ನು ಅಕ್ರಮವಾಗಿ ಖರೀದಿ ಮಾಡಿಕೊಂಡು 650057 ನೋಂದಣಿ ಸಂಖ್ಯೆಯ ಅಶೋಕ್ ಲೇಲ್ಯಾಂಡ್ ವಾಹನದಲ್ಲಿ ಹಳಿಯಾಳ ಪಟ್ಟಣದ ದೇಶಪಾಂಡೆ ನಗರದ ನಿವಾಸಿಯಾಗಿರುವ ಚಾಲಕ ಲಕ್ಷ್ಮಣ್ ನಾಗಪ್ಪ ಹುನಗುಂದ್ ಈತನು ಯಾವುದೇ ಪಾಸ್ ಅಥವಾ ಪರವಾನಗಿಯನ್ನು ಪಡೆದುಕೊಳ್ಳದೆ ಸಾಗಾಟ ಮಾಡಿಕೊಂಡು ಬಂದು ಬಿಕೆ ಹಳ್ಳಿಯ ಸರ್ವೆ ನಂಬರ್ 23ರಲ್ಲಿನ ಸಹದೇವ ರುದ್ರಪ್ಪ ಗೌಡ ಇವರ ಹೊಲದ ದನದ ಕೊಟ್ಟಿಗೆಯಲ್ಲಿ ಅಕ್ರಮ ಲಾಭಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಅಕ್ರಮ ದಾಸ್ತಾನು ಮಾಡುವ ಸಮಯದಲ್ಲಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣವರ್ ಹಾಗೂ ಸಿಪಿಐ ಜೈಪಾಲ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಮತ್ತು ಪೊಲೀಸರ ತಂಡ ದಾಳಿಯನ್ನು ಮಾಡಿತ್ತು. ದಾಳಿಯ ಸಂದರ್ಭದಲ್ಲಿ ಹಾಲಿನ ಪುಡಿ ತುಂಬಿದ 35 ಚೀಲಗಳು 1270.7 kg, ಅಂದಾಜು ಇದರ ಮೌಲ್ಯ 1,52,400 ರೂಪಾಯಿ, ಅಂಗನವಾಡಿ ಮಕ್ಕಳಿಗೆ ಪೂರೈಕೆಯಾಗುವ ಪುಷ್ಟಿ ಅಂತ ಹೆಸರಿರುವ 205.4 kg ತೂಕವನ್ನು ಹೊಂದಿರುವ 79 ಪ್ಯಾಕೆಟ್ಗಳು, ಇದರ ಅಂದಾಜು ಮೌಲ್ಯ 20,500 ಇದ್ದು, ಈ ಸ್ವತ್ತುಗಳೊಂದಿಗೆ ಸಿಕ್ಕಿದ್ದರಿಂದ 3 ಮೇಲೆ ದೂರನ್ನು ದಾಖಲಿಸಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ವಿಷ್ಣು ಮಿಶಾಲಿ ಈತನು ಪರಾರಿಯಾಗಿದ್ದು, ಬಿಕೆ ಹಳ್ಳಿಯ ಸಹದೇವ ರುದ್ರಪ್ಪ ಗೌಡ ಮತ್ತು ಹಳಿಯಾಳ ಪಟ್ಟಣದ ದೇಶಪಾಂಡೆ ನಗರದ ನಿವಾಸಿ ಲಕ್ಷ್ಮಣ್ ನಾಗಪ್ಪ ಹುನಗುಂದ್ ಇವರನ್ನು ಬಂಧಿಸಲಾಗಿದೆ. ಈ ಪ್ರಕರಣದ ಪ್ರಮುಖ ಆರೋಪಿ ಅಂಗನವಾಡಿಗಳಿಗೆ ಆಹಾರ ವಸ್ತುಗಳ ಪೂರೈಕೆಯನ್ನು ಗುತ್ತಿಗೆ ಪಡೆದಿರುವ ಕಾಂಗ್ರೆಸ್ ಮುಖಂಡ ಹಾಗೂ ಕಾವಲ್ವಾಡ ಸಹಕಾರಿ ಸಂಘದ ಅಧ್ಯಕ್ಷನಾಗಿರುವ ವಿಷ್ಣು ಮಿಶಾಲಿ ಈತನ ಬಂಧನಕ್ಕಾಗಿ ಸಿಪಿಐ ಜೈಪಾಲ್ ಪಾಟೀಲ್ ಅವರ ನೇತೃತ್ವದಲ್ಲಿ PSI ವಿನೋದ್ ರೆಡ್ಡಿ ಅವರು ಬಲೆ ಬೀಸಿದ್ದಾರೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಸಂಚಲನ ಮೂಡಿಸಿರುವ ಪ್ರಕರಣ ಇದಾಗಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಯಾದರೆ ಮತ್ತಷ್ಟು ಕರ್ಮಕಾಂಡ ಹೊರಬೀಳಲಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ.